ಬೆಳೆದ ಹುಳುಗಳನ್ನು ಎಲ್ಲಾದರೂ ಹತೋಟಿ ಮಾಡಬೇಕಂದ್ರೆ ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ಕೋಬೋದು. ನೀವು ಸ್ಪಿನೋಟ್ರಮ್ ಅಂತ ಸಿಗುತ್ತೆ ಅಂತ 0.4 ml 1 ಲೀಟ್ರ್ ನೀರಿಗೆ ಸಹಿತ ಹಾಕಿ ಸಿಂಪರಣೆ ಮಾಡ್ಕೋಬೋದು. ಕ್ಲೋರಾಂಟ್ರಿ ನಿಲಿಪ್ರೋಲ್ ಅಂತ ಸಿಗುತ್ತೆ, ಅದನ್ನು ಸಹಿತ 0.5 1 ಲೀಟ್ರ್ ನೀರಿಗೆ ಹಾಕಿ ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡ್ಕೋಬೋದು. ಅದಲ್ಲದೆ ಸಹಿತ ನಿಮಗೆ ಥಯಾಮೆಥಾಕ್ಸಾಮ್ ಮತ್ತು ಲ್ಯಾಂಬ್ಡಾ ಸೈಲೋತ್ರಿನ್ ಅಂತ ಬರುತ್ತೆ, ಅದು 0.5 ಅರ್ಧ ಮಿಲಿ 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡ್ಕೋಬೋದು. ಇನ್ನೊಂದು ಪ್ರಮುಖವಾದ ಹತೋಟಿ ಕ್ರಮ ವಿಷಪಾಷಾಣ ಅಂತ. ವಿಷಪಾಷಾಣ ಅಂತಂದರೆ 10 kg ಗೋಧಿ ತೌಡು, 1 kg ಬೆಲ್ಲ, ಅದ್ರ ಜೊತೆ ಮಿಶ್ರಣ ಮಾಡಿ ನಾವು ಇವತ್ತು ಸಿಂಪರಣೆ ಮಾಡಬೇಕಂದ್ರೆ ಹಿಂದಿನ ರಾತ್ರಿನೇ ನಾವು ಅದರ ಮಿಶ್ರಣ ಮಾಡಿ ಇಟ್ಬಿಡಬೇಕು. ತದನಂತರ ಮಾರನೇ ದಿನ ಸಿಂಪರಣೆ ಮಾಡೋ ಸಮಯದಲ್ಲಿ ಅದನ್ನು ತೆಗೆದುಬಿಟ್ಟು ಅದ್ರ ಜೊತೆ ನಾವು ಥಯಾಡಿ ಕಾರ್ಬ್ ಅಂತ ಸಿಗುತ್ತೆ, 100 ಗ್ರಾಮ್ನಷ್ಟು ನಾವು ಥಯೋಡಿ ಕಾರ್ಬನ್ನ ಉಪಯೋಗ ಮಾಡಬೇಕಾಗುತ್ತೆ. ಈ ಹುಳ ಜಾಸ್ತಿ ಪ್ರಮಾಣದಲ್ಲಿ ಸುಳಿನಲ್ಲಿ ಇರೋದ್ರಿಂದ ನೀವು ಸುಳಿನಲ್ಲೇ ಹಾಕೋದ್ರ ಮೂಲಕ ಈ ಹುಳ ಹತೋಟಿಯನ್ನು ನಾವು ಮಾಡಬಹುದು.